ಪಕ್ಷ ನೀವು ಹೇಳಿ ಸುಮಾರು ಬಾರಿ ನೀವೆಲ್ಲ ಮೀಡಿಯಾದಲ್ಲಿ ಕೇಳ್ತಾ ಇದ್ರಲ್ಲ, ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ, ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ, ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ವಿಶ್ವಾಸ ಬೇರೆ ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ನಾನು ಆ ಜಾಗದಲ್ಲಿದ್ರೆ ನನ್ನ ಪಕ್ಷ ಅಲ್ಲ ಮುಖ್ಯ, ನನ್ನ ಸ್ನೇಹ ಮುಖ್ಯ, ವಿಶ್ವಾಸ ಮುಖ್ಯ. ನಾನು ಹಂಗಿರ್ತೀನಿ, ನಾನು ಹಂಗೆ ನಡ್ಕೊಂಡು ಬಂದಿದ್ದೀನಿ, ಹಂಗೆ ನಡ್ಕೊಂಡು ಹೋಗ್ತೀನಿ. ನೀಡಿದ್ದಾರೆ, ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ಅಲ್ಲಿ ಹೋಗ್ಬಿಟ್ರೆ ಏನೋ ಅಧಿಕಾರ ಸಿಗ್ತಾನೆ ಅಂತ ನಾನು ಹೋಗಲ್ಲ. ವಿಶ್ವಾಸ ಅಂದ್ರೆ ವಿಶ್ವಾಸ, ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ. ಮೊದಲಿಂದ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆನಂದ್ ರೆಡ್ಡಿ ಮೊದಲ ಬಾರಿ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಿಲ್ಲಿಸಿದಂತ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು, JDS ಪಕ್ಷದವರು ಬಂದು ಕೇಳಿದ್ರು, ಬಿ ಫಾರ್ಮ್ ಕೊಡ್ತೀವಿ, ಬಿ ಫಾರ್ಮ್ ಬೇಡ, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳಿ ಕಂಟೆಸ್ಟ್ ಮಾಡಿದ್ವಿ, ಗೆದ್ವಿ ನಾವು. ಕಾಂಗ್ರೆಸ್ JDS ವಿರುದ್ಧವಾಗಿ ಆನಂದ್ ರೆಡ್ಡಿ ಅವರಿಗೆ ಆವಣಿ ಪಂಚಾಯತಿ ಬಗ್ಗೆ, ಆವಣಿ ZP ಬಗ್ಗೆ ಏನೋ ಗೊತ್ತಿರಲಿಲ್ಲ. ಕರ್ಕೊಂಡು ಹೋದ್ವಿ, ನಾವು ಗೆದ್ವಿ. ಅದು ನನ್ನ ಸ್ನೇಹ, ನನ್ನ ಫ್ರೆಂಡ್ ಅವ್ನು ಬರಬೇಕು ಅಷ್ಟೇ ನನಗಿರೋದು. ಅವ್ರು ನಮ್ಮ ಮನೆಯವರ ನಿಲ್ಬೋದಾಗಿತ್ತು, ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡಬಹುದಾಗಿತ್ತು. ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ನಾನು ನನ್ನ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ. ನಾನು ಆ ಜಾಗದಲ್ಲಿ ನನ್ನ ವಿಶ್ವಾಸ ಅಂತ ಹೋಗ್ತೀನಿ. ವಿಶ್ವಾಸ ನನ್ನ ಸ್ನೇಹಿತ ಅಂದ್ರೆ ನಾನು ಅವ್ರು ಯಾವ ಪಕ್ಷದಲ್ಲಿ ನಾನು ಬೆಂಬಲ, ಅದು ಅವ್ರು ತೀರ್ಮಾನ ಮಾಡ್ಬೇಕಾಗಿತ್ತು. ಅವ್ರು ಈಗ ಪಕ್ಷ ಮುಖ್ಯ ಆಗಿರ್ಬೋದು. ನಾನು ಅವ್ರ ಜಾಗದಲ್ಲಿ ಇದ್ರೆ ನಾನು ಈಗಲೂ ಹೇಳ್ತೀನಿ, ಒಂದು ವೇಳೆ ಆನಂದ್ ರೆಡ್ಡಿ ಇವತ್ತು JDS ಅಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಯಾವುದೇ ಪಕ್ಷದಲ್ಲಿ ನಿಂತಿದ್ರು ಸಹ ನಾನು ಆನಂದ್ ರೆಡ್ಡಿ ನಾನು ಗೌರವ ಕೊಡ್ತಿದ್ದೆ. ಅದು ನಿಲ್ಲೋ ಪಕ್ಷಕ್ಕಲ್ಲ, ಕೊಡ್ತಿದ್ದೆ. ಕೊಡ್ತೀನೋ ಇಲ್ವೋ ಮುಂದಿನ ತೀರ್ಮಾನ ಬೇರೆ. ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ, ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ. ಅವ್ರು ಎಲ್ಲ ವಿಷಯದಲ್ಲೂ ನನ್ನ ಸ್ವಂತ ತಮ್ಮ, ನನ್ನ ತಮ್ಮ ತರ ನನ್ನ ಅಣ್ಣ ಅಂತ ಇದ್ದ, ನಾನು ತಮ್ಮ ಅಂತ ತಿಳ್ಕೊಂಡಿದ್ದೆ. ನಾನು ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ, ಅದು ಯಾವ ಪಕ್ಷ ನಾನು ಗೌರವ ಕೊಟ್ಟಿಲ್ಲ.